ಕರೆಂಟ್ ಹೋದ್ರೆ ಬ್ಯಾಟ್ರಿ ಇಲ್ಲ ತಾನೆ ನಮ್ಮ ಹತ್ರ, ಅದನ್ನೇ ಕೇಳಿದೀವಿ. ವಿಶ್ವಾಸದಿಂದ ಏನ್ ಮನೆ ಮಾಡ್ತೀರಾ? ಏನ್ ಗೊತ್ತಾ, ಮೆಸ್ಕಾಂ ನಮಗೆ ಅಲ್ಲ, ನಮಗೆ 120 ವೋಲ್ಟೇಜ್ ಬಂದ್ರೆ ಅಂದ್ರೆ ಇಕ್ವಿಪ್ಮೆಂಟ್ ವರ್ಕ್ ಆಗುತ್ತಾ ಹೇಳಿ? ಹಸಿರುಮಕ್ಕಿ ಸೇತುವೆ ಮುಗಿಯೋದು ಒಂದೇ, ಇವರ ಬ್ಯಾಟ್ರಿ ತಂದಾಕೋದು ಒಂದೇ. ಬನ್ನಿ, ಅಲ್ಲೇ ಕುತ್ಕೊಂಡು ಮಾತಾಡೋಣ. ಬನ್ನಿ, ಹೇಳಿದಾರೆ ನೀವು ಒಂದ್ಸಲ ಒಳಗಡೆ ಕುತ್ಕೊಳ್ಳಿ. ಈ ತರ ಮಾಡ್ಬಾರ್ದು. ನಮ್ದು ಸಾಗರ ತಾಲೂಕು ಆವನಹಳ್ಳಿ ಹೋಬಳಿ ಕಬ್ಬಿನಾಳಕೊಪ್ಪ ಅಂತ, ಅಲ್ಲಿ ಕಣಿಕೆ ಹುಲ್ದಾರ್ ಮಾತ್ರ ಕಣಿಕೆ ಬರುತ್ತೆ. ಅಲ್ಲಿ BSNL ನಮ್ಮ ಮನೆಗೆ BSNL ಬಿಟ್ರೆ ಬೇರೆ ಏರ್ಟೆಲ್ ಸಿಗಲ್ಲ, ಜಿಯೋ ಸಿಗಲ್ಲ. ಸಾಮಾನ್ಯ ನಿರಂತರವಾಗಿ ಯಾವ ಪ್ರಾಬ್ಲಮ್ ಆಗ್ತಾ ಇರ್ತಿತ್ತು. ಈಗ 15 ದಿವಸದಿಂದ ಇವರು 5 ನಿಮಿಷ ನಮ್ಗೆ ನೆಟ್ವರ್ಕ್ ಕೊಡ್ತಾ ಇಲ್ಲ, ಸಿಗ್ತಾ ಇಲ್ಲ. ಹೇಳಿದ ತಕ್ಷಣ ನಮ್ಮ ಟೆಕ್ನಿಷಿಯನ್ ಬರ್ತಾರೆ, ಟೆಕ್ನಿಷಿಯನ್ ಕಳಿಸ್ತೀನಿ ಸೈಟಿಗೆ ಅಂತ ಹೇಳ್ತಾರೆ. ಬಿಟ್ರೆ ಸಂಜೆ 6-7 ಗಂಟೆವರೆಗೆ ಹೋಗೋಣ ಮಾತಾಡ್ತಾರೆ, ನಾವು ಮಾತಾಡಿ ಚಂದಕ್ಕೆ ಮಾತಾಡ್ತಾರೆ. ತಿರುಗಿ ಅಷ್ಟ್ರ ಮೇಲೆ ಮತ್ತೆ ನಾವು ಜೀವ ಹೋಯ್ತು ಅಂದ್ರೆ ಮತ್ತೆ ಇವ್ರು ಫೋನ್ ಎತ್ತಲ್ಲ. ಇವ್ರಿಗೆ ಹೇಳಿದೆ, ಗುರುಳಯ್ಯ ನಾನು ಖಾಲಿ ಬಿದ್ದಾಡ್ತೀನಿ, ನಮ್ಮನ್ನು ಖಂಡಿತ ನಾವು ದಯಮಾಡಿ ಇದು ಮಾಡಿ. 2 ಮಕ್ಕಳು ಡಿಗ್ರಿ ಕಾಲೇಜ್ ಹೋಗ್ತಾ ಪಾಪ, ಅವಕ್ಕೂ ಸಮಸ್ಯೆ, ನಮಗೂ ಸಮಸ್ಯೆ ಅಂತಂದ್ರೆ ಏನು ದೊಡ್ಡ ಮಿನಿಸ್ಟರ್ ಅಲ್ಲ, ಶ್ರೀಮಂತನೂ ಅಲ್ಲ. 24 ಗಂಟೆ ನಂಗೆ ಬೇಡ, ಸಂಜೆ ಒಂದು 5 ಗಂಟೆ ಮೇಲೆ ಒಂದು 10 ಗಂಟೆ ಮೇಲೆ ನಮ್ಗೆ ರಾತ್ರಿ ನೆಟ್ವರ್ಕ್ ಕೊಡಿ ಅಂತಂದ್ರೆ ಅದಕ್ಕೂ ಅನಿಸ್ತಾ ಇಲ್ಲ. ಈಗ ನಾನು KEB ಡಿಪಾರ್ಟ್ಮೆಂಟಿಗೆ ಬರ್ರಿ, ನೀವು ಬರ್ರಿ ಅಂತಾರೆ. ನಾನೇ ಹೋಗ್ಬೇಕು KEB ಡಿಪಾರ್ಟ್ಮೆಂಟಿಗೆ? ಕರೆನ್ಸಿ ನೀವು ಹಾಕ್ತೀರಾ, ನಂಗೆ 4 ಫೋನ್ 500 ರೂಪಾಯಿ 15 ದಿವಸಕ್ಕೆ ಹಾಕ್ತೀರಾ? ನಾ ಬರ್ತೀನಿ. ನಿಮ್ ದುಡ್ಡನ್ನ ಕರೆನ್ಸಿ ಹಾಕಿ ಕೊಡೋದ್ರೆ ನಾ ಬರ್ತೀನಿ, ನೀವು ಹೇಳಿ ಬರ್ತೀನಿ. ನಾನು ಏನ್ ಮಾಡ್ಬೇಕು ಲೆಕ್ಕ? ನಾನು ನಿನ್ ವಿಷಯ ತರೋದು ಒಂದೇ ಬೇಕಪ್ಪ, ಬಾಕಿ ಸಿಗಲ್ಲ. ಮೊದ್ಲೇ ನಾ ಹಾರ್ಟ್ ಪ್ರಾಬ್ಲಮ್ ಮನುಷ್ಯ, ಮನೇಲಿ ಹೆಂಗಸರು ಮಕ್ಕಳೇ ಇರೋದು, ಬೇರೆ ಯಾರು ಇಲ್ಲ. ಆ ಒಂದು ಏರ್ಟೆಲ್ ಸಿಮ್ ಹಾಕಿದ್ವಿ, ಸಾಮಾನ್ಯ 20 ಮೀಟರ್ ಮುಂದೆ ಹೋಗಿ ನಾವು ಆ ಮಿಷಿಲ್ ಕಚ್ಚಿ ಅಂತ ರಾತ್ರಿ ಮಾತಾಡ್ಬೇಕು. ನಾನು ನೆಟ್ವರ್ಕ್ ಇಲ್ಲ, ಅದು ಬಾಕಿ ಎಲ್ಲ ಸ್ವಲ್ಪ ಮೇಲ್ಮನೆ ಇದಾವೆ, ಅಲ್ಲಿ ಏರ್ಟೆಲ್ ಎಲ್ಲ ಜಿಯೋ ಸಿಗುತ್ತೆ. ಯಾವಾಗಲೂ ಪ್ರಾಬ್ಲಮ್ ಆಗ್ತಿಲ್ಲ. ಈಗ 15 ದಿವಸದಿಂದ ಈ ತರ ಕೈ ಕೊಟ್ಟಿದ್ದಾರೆ. ಅದು ಯಾರು ಮಾಡ್ಬೇಕು ಕರ್ತವ್ಯ? ಇವ್ರು ಮಾಡ್ಬೇಕಲ್ವಾ? ಇವ್ರು ಅಧಿಕಾರಿಗಳಲ್ವಾ? ಸಂಬಳ ತಗೊಳಲ್ವಾ ಇವರು? ಇವ್ರ ಸಂಬಳ ನನಗೆ ಫ್ರೀಯಾಗಿ ಏನಾದ್ರು ಕರೆನ್ಸಿ ಹಾಕ್ತಾರಾ? ನಿಮ್ಗೆ ಕಷ್ಟ ಆಗಿದೆ ಅಂತೇಳಿ ಅಥವಾ ಫ್ರೀಯಾಗಿ ಏನಾದ್ರು ಕರೆನ್ಸಿ ಹಾಕ್ತಾರಾ? ಹೋಗ್ಲಿ, ಯಾವ್ದಾರು ಮಾಡಿ. ನಮ್ದು ಹುಲ್ದೇರ್ ಮನ ಹೊಸಗಪ್ಪ, ಅಲ್ಲೇ ಸೀತಾರಾಮ್ ಭಟ್ರು ಅಂತೇಳಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.